ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಬಸ್ ಫ್ರೀ ಮಾಡ್ತೀವಂತ ಮಾತು ಕೊಟ್ರು, ಮಾತನ್ನ ಪೂರೈಸ್ಕೊಂಡ್ರು ಕೂಡ. ಆದ್ರೆ ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋ. ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಬಸ್ ಫ್ರೀ ಮಾಡೋದೇ ಬೇಕಾಗಿತ್ತ. ಅದೇ ದುಡ್ಡನ್ನ ಅವರು ಎಜುಕೇಶನ್ ಕೊಡ್ಬೋದಿತ್ತಲ್ಲ, ಅದೇ ಎಜುಕೇಶನ್ ಫ್ರೀ ಮಾಡ್ಬೋದಿತ್ತಲ್ಲ. ನಮ್ಮ ಬಜೆಟ್ 4 ಲಕ್ಷ ಕೋಟಿ ಮೇಡಮ್. ಅಮ್ಮ 4 ಲಕ್ಷ ಕೋಟಿ ನಮ್ಮ ಬಜೆಟ್. ನಾವು ಗ್ಯಾರಂಟೀಸ್ ಖರ್ಚು ಮಾಡ್ತಾ ಇರೋದು 50 ರಿಂದ 55 ಸಾವಿರ ಕೋಟಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಪ್ರೈಮರಿ ಎಜುಕೇಶನ್ ಬಜೆಟ್ 35 ರಿಂದ 40 ಸಾವಿರ ಕೋಟಿ. 40 ಸಾವಿರ ಕೋಟಿ ಸ್ಟಿಲ್ ವಿ ಆರ್ ಸ್ಪೆಂಡಿಂಗ್ ಆನ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. 3.5 ಲಕ್ಷ ಕೋಟಿ ನಾವು ಅಭಿವೃದ್ಧಿ ಮೇಲೆ ಸ್ಪೆಂಡ್ ಮಾಡ್ತಿದೀವಿ. ನಾವು ಕಳೆದ ವರ್ಷದ ಬಜೆಟ್ ಗಿಂತ ಈ ವರ್ಷದ ಬಜೆಟ್ ಜಾಸ್ತಿ ಮಾಡಿದೀವಿ. ನನ್ನ ತಂಗಿಯ ಸ್ಥಾನದಲ್ಲಿ ಇದೆಯಾ ನೀನು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಿನ್ನ ತಂದೆ ತಾಯಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆಯಮ್ಮ, ನೀನು ಟಿಕೆಟ್ ತಗೊಂಡು ಎಲ್ಲಿಗೆ ಬೇಕಾದ್ರೂ ಓಡಾಡಬಲ್ಲೆ. ಆದ್ರೆ ನನ್ನ ಹಳ್ಳಿಯಲ್ಲಿ ಹೆಣ್ಮಕ್ಳಿದ್ದಾರೆ, ದಿನಕ್ಕೆ 200 ರೂಪಾಯಿ ಕೂಲಿ ಮಾಡೋರು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಲೈಫ್ ಟೈಮ್ ಡ್ರೀಮ್ ಆಗಿರುತ್ತೆ. ಅಂತ ಹೆಣ್ಮಕ್ಳಿಗೋಸ್ಕರ ನಾವು ಸರ್ ನಮಸ್ಕಾರ, ಕಾರ್ತಿಕ್ ಅಂತ ಸ್ಟೂಡೆಂಟ್ ಅಂದ್ಬಿಟ್ಟು. ನಮಸ್ಕಾರ ಸರ್. ರೆಸ್ಪೆಕ್ಟ್ ನಿಮ್ ಮೇಲೆ ಅತ್ಯಂತ ಗೌರವ ಇದೆ, ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ. ಸರ್ ನಿನ್ನೆ ಮೊನ್ನೆ ಎಲ್ಲ ನೀವು ತಾವು ಮೀಡಿಯಾ ಮಾತಾಡಿದ್ರಿ, ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ ಪ್ರತಾಪ್ ಸಿಂಹ ಯತ್ನಾಳ್ ಅವರಲ್ಲ, ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ಪದೇ ಪದೇ ನಮ್ಮ ಅಪ್ಪ ಯಾಕೆ ಬರ್ತಾನೆ? ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ಸರ್ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಾ ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಅಂದ್ರೆ ಯಾವಾಗ್ಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಒಂದು ಸರ್, ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲ್ ಆಗಿರ್ಬೇಕು ಅಂತ ಹೇಳಿದಿರಿ. ನೀವು ತುಂಬಾ ಹಂಬಲ್ ಇದ್ದೀರಿ. ನಿನಗೆ ಏನ್ ಬೇಕು ಕೇಳು ಸರ್. ನೀವ್ ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಸರ್? ಅಲ್ಲ, ನಾನು ಆಲ್ರೆಡಿ ಬೆಳೆದಿರೋದಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಒಂದ್ ನಿಮಿಷ, ಅವ್ರು ಕೇಳಿದ್ರು, ಅಪ್ಪ ನಿಮ್ಮ ಬಿಜೆಪಿ ಅವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ, ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ. ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ನಾನ್ ಬಿಜೆಪಿ ಅವನಲ್ಲ. ಐ ಆಮ್ ಅ ಸ್ಟೂಡೆಂಟ್. ನೀವ್ ಯಾವಾಗ್ಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ? ಕಾಡಿನ ರಾಜ ಸರ್ ಇವರು. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ನೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ. ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.